ಯವ್ವ, ಹೆಂಗೋ ಬಾಕ್ಲು ತೆಕ್ಕೊಂಡು ಓಡನ ಬಂದ್ಬಿಟ್ವಿ. ನನಗಂತೂ ಮಗಳೇ ಕಣ್ಣೆಲ್ಲ ತಿರ್ಗ್ದಂಗಾಗಿ ಸುಸ್ತಾಯ್ತೈತೆ. ಯವ್ವ ಸದ್ಯ ಬಂದ್ಬಿಟ್ವಲ್ಲ ನಮ್ಮ ಪುಣ್ಯಕ್ಕೆ, ಅಷ್ಟೇನಿಯ ಸಾಕು ಮಗಳೇ. ಈ ಮನ್ಯಾಗ ಮಾತ್ರ ಎಡಗಾಲ ಹೆಜ್ಜೆನ ಇಕ್ಕದೇನಿಯ ಬೇಡ. ಯವ್ವ ಇಲ್ಲಿಂದ ಮೊದಲು ಎಸ್ಕೇಪ್ ಆಗ್ಬಿಟ್ಟು ಎತ್ತನ ಹೊಂಟೋಗ್ಬಿಡಣ. ಆ ದೆವ್ವ ನಮ್ಮನೇನಿಯ ಕಾಟ ಕೊಡಕ್ಕೆ ಶುರು ಮಾಡ್ಕತ್ತಲ್ಲ. ಆ ದೇವ್ರಿಗೆ ಅಪ್ಪ ದೇವ್ರೆ ಭಯ ಆಯ್ತಾಯ್ತು ನಮ್ಗಂತೂನುವೆ. ನೋಡು ಮಗಳೇ, ಈ ಮನೆನೂ ಬೇಡ ಏನೂ ಬೇಡ. ಈಗ ಅರ್ಥ ಆಯ್ತಲ್ವಾ ಈ ಮನೆಯಾಗ ಯಾಕೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ದೇವುಗಳು ಮನೆಯಾಗ ಯಾರು ಇರ್ತಾರೆ ಹೇಳು, ನಮ್ಮಂಥವ್ರು ಇರ್ಬೇಕು ಅಷ್ಟೇನೇನಿಯ. ಈ ಸಾವುಕಾರ ಕಳ್ಳನ ಮಗ ಒಳ್ಳೆ ಕೆಲಸ ಮಾಡ್ಬಿಟ್ಟವನಿ. ಕಂತ್ರಿ ಕಂತ್ರಿ ನನ್ನ ಮಗ ಎಂತ ಮನೆ ಕೊಟ್ಬಿಟ್ಟವ್ ನೋಡ್ದ ನಮಗೆ ಸಾಯ್ಲಿ ಇಲ್ಲೇನೇನಿ ಅಂತ. ಮೊದಲೇ ಎಲ್ರಿಗೂ ಗೊತ್ತಿತ್ತು ಅಂತ ಅನ್ನಿಸ್ತದೆ ಈ ಮನೆಯಾಗ ದೆವ್ವ ಐತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾರು ಈ ಮನೆಯಾಗಿರಲಿಲ್ಲ. ಯವ್ವ ದೇವ್ರೆ, ನಾವು ಹೋಗಿ 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 ನಾವು ಈ ಮನೆಯಾಗಿದ್ದೀವಲ್ಲ, ನಮ್ಗಂತೂ ಬುದ್ಧಿ ಇಲ್ಲ ತಗ. ಬಾಬಾ ಓಡೋಗನ್ ಬಾ. ಇದ್ಯಾಕೋ ಇಲ್ಲಿ ನಿಂತ್ಕೊಂಡಿದ್ದೀರಿ? ನಮ್ಮಂತಾಗ ನಾವು ನಿಂತ್ಕೊಂಡಿದೀವಿ. ಸಾವುಕಾರರು ಕೊಟ್ಟಿದ್ರು ಈ ಮನೆಯಾಗಿರ್ರಿ ಅಂತ ಹೇಳ್ಬಿಟ್ಟು ಈ ಮನೆಯಾಗೆ ನಾವು ಅದಕ್ಕೆ ಇದ್ವಿ. ಯವ್ವ, ಈ ಮನೆಯಾಗಿದ್ರೆ ಈ ದೆಯ್ಯದ ಕೊಂಪಿಯಾಗಿದ್ರೆ ನಿಮ್ಗೂ ಗೊತ್ತೇನಕ್ಕ ಈ ಮನೆಯಾಗ ದೆವ್ವ ಐತಿ ಅಂತ? ಅಯ್ಯೋ ಶಿವನೇ, ನಮ್ಮ ಕೇರಿನಾಗಿರೋರ್ಗೆ ಎಲ್ರಿಗೂ ಗೊತ್ತು. ಒಬ್ಳು ಇದ್ಲು ಹೇಳಿಲ್ಲ ಹಿಂಗೇನಿಯ, ಒಬ್ಳೇನಿಯ. ಆ ಸಾವುಕಾರು ವಯಸ್ಸಾಗಿದ್ದಾಗ ಚೆನ್ನಾಗಿದ್ದಾಗ ಬಂದು ಬಂದು ಹೋಗೋದು ಎಲ್ಲ ಮಾಡ್ತಿದ್ದ. ಅವಳ ಜೊತೆ ಸಂದ ಕುಚಿಕು ಕುಚಿಕು ಅನ್ನಂಗಿದ್ದ. ಯವ್ವ ಅದು ಏನಾಯ್ತು ಏನೋ ನಾಕಾಣೆ ಒಂದಿನ ನೀವಣ ಹಾಕೊಂಡು ಸತ್ತೋಗ್ಬಿಡೋದು ಅವಳು. ಅವ ಸತ್ತೋದಾಗಿಂದ ನೋಡಪ್ಪ ಮಂತಾಗ ಎಲ್ಲನೂ ಗೆಜ್ಜೆ ಶಬ್ದ ಕೇಳ್ತೀಯೇ, ಅವು ಒಂದು ತೊಳೋದು ಕೇಳ್ತೀಯೇ. ಅಯ್ಯೋ ಆಮೇಕಿಂದ ಅವಳು ಸತ್ತು ಒಂದು 2-3 ತಿಂಗಳು ಬಿಟ್ಕೊಂಡು ಒಂದು ಗಂಡ ಹೆಂಡ್ರು ಫ್ಯಾಮಿಲಿ ಬಂದರು ಕೂಲಿಗೆ ಅಂತ ಹೇಳ್ಬಿಟ್ಟು. ಯಮ್ಮ ಅವ್ರನ್ನಂತೂ ಜುಟ್ಟು ಹಿಡ್ಕೊಂಡು ಹೊಡೆದು ಈಚೆ ಕಡೆಗೆ ಹಾಕ್ಬಿಡೋದ ದೆವ್ವ. ನಿಜ ಹೇಳ್ತಿದ್ದೀನಕ್ಕ, ನಾನು ಯಾಕಕ್ಕ ಸುಳ್ಳು ಹೇಳಿ? ಮನೆಯೊಳಗಡೆ ಒಳ್ಳೆ ಮೋಹಿನಿ ಅವಳಂತೆ. ಅಯ್ಯೋ ಆಮೇಕಿಂದ ಅದಾದ್ಮೇಲೆ 1 ವರ್ಷನೋ ಏನೋ ಯಾರು ಈ ಮನೆಯಾಗ ಬರಲಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಬಂದರು. ಅಯ್ಯೋ ಅವ್ರೂ ಬ್ಯಾಡ ಕತೆ. ಅಯ್ಯೋ ದೆವ್ವ ಹಿಡಿದು ಆಡ್ದಂಗೆ ಆಡೋದು ಕೇಳಿಯೇ. ನೀವು ಈ ಮನೆಯಾಗಿದ್ದೀರಾ ಅಂದರೆ ನಿಮ್ಮನ್ನೇನೋ ಬಿಡಂಗೆ ಕಾಣೆ ಆ ದೆವ್ವ. ಈ ಮನೆಗೆ ಒಂದು ಕಿತ ಹೋದ್ರೆ ಏನಾರ ಒಂದು ಎಡವಟ್ಟು ಆಗೇ ಆಯ್ತದೆ ನೋಡಿ. ಸುಮ್ಮನೆ ಬಿಡೋಕ್ಕಿಲ್ಲ ನಿಮ್ಮನ್ನುವೆ. ಯವ್ವ ಮೈ ಮೇಲೆ ಸೇರ್ಕಂತದ ದೆವ್ವ. ಏ ಸಾವುಕಾರ್ರಿಗೆ ಎಲ್ಲ ವಿಷಯನೂ ಗೊತ್ತು. ಸಾವುಕಾರ ಯಾಕೆ ನಿಮ್ಗೆ ಮನೆಯ ಕೊಟ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ಲಿಲ್ವೇ? ಯಾಕೆ ಕೊಟ್ರು ಸಾವುಕಾರಿ ಮನೆಯಾಗ ನಿಮ್ಮನ್ನ? ಅಲ್ಲ ಸಾಯ್ತಾರೆ ಅಂತ ಗೊತ್ತಿದ್ದು ಕೊಟ್ರದ್ ನೋಡು. ಆಮೇಕಿಂದ ಬಂದಿರಲ್ಲ ಗಂಡ ಎಂಟಿ ಮೈ ಮೇಲೆ ದೆವ್ವ ಬಂದ್ಬಿಟ್ಟು. ಯವ್ವ ಬ್ಯಾಡ ಕತೆ. ಯಾಕೆ ಕೇಳಿಯ ಕತೆಯ? ಅಯ್ಯೋಯ್ಯೋ ಗಂಡನ ಹಿಡ್ಕೊಂಡು ಹೊಡಿಯದ. ಆಮೇಕಿನ ಸಾವುಕಾರ ಮೇಲೆ ಮುಗೆ ಬೀಳಕ್ಕೆ ಹೋಗ್ಬಿಟ್ಟಿದ್ಲು. ಆಮೇಲೆ ಹಂಗೋ ಹಿಡ್ಕೊಂಡು ಅವ್ನು ಕರ್ಕೊಂಡು ಹೊಂಟೋಗ್ಬಿಟ್ಟ ಎಂಡ್ರನ್ನ. ಇಲ್ಲಿ ಇರ್ಸೋದು ಬೇಡ ಅಂತೇಳ್ಬಿಟ್ಟು. ಇನ್ನೊಂದು ಕಿತ ಈ ಮನೆಯಾಗ ತಲೆನೂ ಹಾಕ್ಬಿಟ್ಟು ಮನಿಕಬೇಡಿ. ಭಾಳ ಕಷ್ಟ ಈ ಮನೆಯಾಗೆ. ಮೋಹಿನಿ ಬಿಡಕ್ಕಿಲ್ಲ ಅವಳು. ಯವ್ವ ಮನೆಯಾಳ ಸಾವುಕಾರ ನಮ್ಗೆ ಮನೆಯಾಗ ಕೊಟ್ಬಿಟ್ಟು ನಮ್ಮ ಜನ್ಮ ಹಾಳು ಮಾಡಕ್ಕೆ ಅಂತ ನೀನು ನೋಡಿದ್ದ ಅಂತ ಅನಿಸ್ತದೆ ಕಣಮ್ಮ. ಈ ಮನೆಯಾಳ ಸಾವುಕಾರ ಇದೆಲ್ಲ ಬೇಕಿತ್ತ ಅಂತ ಅನ್ನಿಸ್ತದೆ. ಥು, ನಮಗೆ ಹೋಗಿ ಹೋಗಿ ನಂಬ್ಕೊಬಿಟ್ಟಿಲ್ಲ ಬಂದ್ವಲ್ಲ. ನಮ್ಗೇನಿಯ ಬುದ್ಧಿ ಇಲ್ಲ ಇದು ನಂಬ್ಕೊಂಡು ಬಂದಿರೋರ್ಗೇನಿಯ. ನಡಿಯಮ್ಮೋ ನೋಡಿ ಹೋಗನ್ ಫಸ್ಟು. ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ನೆಟ್ಟು ಹೊಂಟೋಗ ನೋಡಿ. ಯವ್ವ ನಾನಂತೂ ಈ ಮನೆಯಾಗ ಇರಕ್ಕಿಲ್ಲ. ಬದುಕಿದ್ರೆ ಎಲ್ಲೋ ಒಂತಾಗನ ತಿನ್ಕೊಂಡಿರ್ಬೋದು. ಹಿಂಗೆಲ್ಲನೂ ಸಾಯ್ಕೊಂಡಿದ್ರೆ ಯಾರಿರ್ತಾರೆ? ನಡಿಯಮ್ಮ ನೋಡಿ. ಫಸ್ಟು ಹೊಂಟೋಗ್ಬಿಡಿ. ಎಲ್ಲಾದ್ರೂ ಬ್ಯಾರೆ ಕಡೆ ಉಳ್ಕಡಿ. ಅದು ಬಿಟ್ಬಿಟ್ಟು ಈ ಮನೆಯಾಗ ಏನಾರ ಬಂದಿದ್ರಿ ಅಂದರೆ ಆ ದೆವ್ವ ಬಿಡಕ್ಕಿಲ್ಲ ನಿಮ್ಮನ್ನ. ಏನು ಮಾಡ್ತದೋ ಏನು ಕತಿಯೋ ನಾಕಣೆ ಬಿಡಕ್ಕಿಲ್ಲ ದೆವ್ವ. ಓಡ್ರಿ ಸುಮ್ಕೆ ಇಲ್ಲಿ ಇರಕ್ಕೆ ಹೋಗ್ಬೇಡಿ. ಅಯ್ಯೋ ಇಲ್ಲಿ ನಿಂತ್ಕೊಂಡು ದೆವ್ವದ ಬಗ್ಗೆ ಮಾತಾಡ್ತಿದ್ದೀನಲ್ಲ, ನನಗೂ ಬುದ್ಧಿ ಇಲ್ಲ. ಫಸ್ಟ್ ನಾನು ಹೋಯ್ತೀನಮ್ಮ. ಅಯ್ಯೋ ಅವಮ್ಮ ಹೇಳಕ್ಕೆ ಎದುರ್ಕತ್ತಿಲ್ಲದಮ್ಮ. ನಾವು ಮನೆ ಒಳಗಡೆ ಇರೋರು ಹೆಂಗಿರ್ಬೇಡ ಹೇಳು. ಹಾಂ ಯಪ್ಪ ದೇವ್ರೆ. ಅಮ್ಮ ನಡಿ ಹೋಗನ್ ಫಸ್ಟು. ಇನ್ನೂ ಕಣಿ ಕೇಳ್ತಿದ್ಯಲ್ಲ, ನಡಿಯೇ ಹೋಗಣ. ಯಾಕೋ ನಮ್ಗೆ ಆಚರಣೆ ಸರಿ ಇಲ್ಲ ಅನ್ನಿಸ್ತದ ಕಣಮ್ಮ. ಹಾಂ ಎಲ್ಲೋದ್ರೂ ನಮಗೆಲ್ಲ ಎಡವಟ್ಟೇನಿಯ. ಊರು ಬಿಟ್ಬಿಟ್ಟು ಓಡೋಗನಿ ಅಂತ ಅನ್ನಿಸ್ತದೆ ನನಗಂತೂ ಒಂದೊಂದ್ಕಿತ. ಯಾರಣ ಇದ್ದರೆ ಊರಾಗೆ ಅಂತ ಅನ್ನಿಸ್ತದೆ. ಅಮ್ಮ ಎಲ್ರಿಗೂ ಒಳ್ಳೇದಾಯ್ತು. ಆ ಶಾರದಿ ಅವ್ರಿಗೆಲ್ಲ ಒಳ್ಳೇದಾಯ್ತು, ನಮ್ಗೇನೇ ಒಳ್ಳೇದಾಗ್ಲಿಲ್ವಲ್ಲಮ್ಮ. ಈಗ ದೇವಸ್ಥಾನದಾಗ ಮನೆ ಕಳಗತ್ತಿ ಬಂದ್ಬಿಡ್ತು. ಹೋಗೊಂದು ಕಿತ ಸಾವುಕಾರನ ಕೇಳೋಣ ಕಣಮ್ಮ. ಈ ಸಾವುಕಾರ ಏನಾರ ಕೊಡ್ತಾನೇನು? ಅಲ್ಲ ಕಳ್ಳನ ಮಗ ಗೊತ್ತಿದ್ದು ದೇವದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟು ತಗ್ಲಾಕಿರೋದು ನೋಡಮ್ಮ. ಏನು ಮಾಡೋಕ್ಕಾಗಿಲ್ಲ ಮಗಳೇ, ಇದೆಲ್ಲ ಆಯ್ತದೆ. ನನ್ನ ಮಗಂಗೆ ಏನಂತೆ ಕೆಲ್ಸಕ್ಕೆ ನಾವು ಬೇಕಿತ್ತು ತುಡಿಸ್ಕೊಳಕ್ಕೆ. ಮನೆ ಖಾಲಿ ಯಾವ್ದನ ಐತ ಅಂತ ಕೇಳಿದಕ್ಕೆ ದೇವ್ದ ಮನೆ ಕೊಟ್ಬಿಟ್ಟದಾಗ ಸುಮ್ಮನಿರಿಸ್ಬಿಟ್ಟ. ಅಯ್ಯೋ ಬಿಡು ಯಾಕೆ. ಈ ದೇವಸ್ಥಾನದಾಗ ಯೋಸತ್ತು ಅಂತ ಕುಂತ್ಕೊಳ್ಳೋದು. ಮನೆ ಕಳಕ್ಕೆ ತಾವಿಲ್ಲ ಏನೂ ಇಲ್ಲ. ಯಾರ ಮನೆ ಅಂತ ನಮಗೆ ತಾವು ಸಿಗ್ತದೆ ಹೇಳು? ಯೋಚನೆ ಮಾಡು. ಯಾರ ನಮಗೆ ಕರೆದ್ಬಿಟ್ಟು ಕೂಳಾಗ್ತಾರ ಅಂತ ಹೇಳ್ಬಿಟ್ಟು. ಒಟ್ಟು ಬೇರೆ ಹಸಿತೈತೆ ಈ ದೇವಸ್ಥಾನದಾಗ ಪ್ರಸಾದನ ಮುಗ್ದೋಗೈತಿ ಅನ್ನಿಸ್ತದ ಆಗ್ಲೇನೆ. ಅಮ್ಮ ನನ್ನ ತಲೆನಾಗೊಂದು ಐಡಿಯಾ ಗೊತ್ತೈತೆ. ಆ ಸಾವುಕಾರಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮನೇನಿಯ ದೇವದ ಮನೆಯಾಗ ಕಳ್ಕೊಳಿಸ್ಬಿಟ್ನಲ್ಲಮ್ಮ. ನಮಗೆಲ್ಲ ಎಷ್ಟು ಹಿಂಸೆ ಕೊಟ್ಬಿಟ್ನಲ್ಲಮ್ಮ. ಏನಾರ ಮಾಡ್ಬೇಕಣಮ್ಮ ಸಾವುಕಾರನಿಗೆ. ಹಿಂಗೆ ಬಿಟ್ರೆ ಆಯ್ತದ? ಏನಾರ ಮಾಡಬೇಕು. ಮಾಡ್ತೀನಿ. ತಲೆ ಉಪಯೋಗಿಸ್ಬಿಟ್ಟು ಏನಾರ ಒಂದು ಮಾಡೇ ಮಾಡ್ತೀನಿ. ಅಮ್ಮ ಅಲ್ಲಿ ನೋಡಮ್ಮ ಆಶಾ ಯಾವುದೋ ಹುಡುಗನ ಜೊತೆ ಕೈ ಹಿಡ್ಕೊಂಡು ಹೆಂಗೆ ಬಂದವಳೆ. ಇಷ್ಟು ದಿನದಿಂದ ನನ್ನ ಜೊತೆ ಇದ್ರಲ್ಲ, ನಿಮ್ಮ ಅನಿಸಿಕೆ ಏನು? ನಿಮ್ಗೆ ಏನಾದರೂ ಅನಿಸಿಕೆ? ಅಯ್ಯೋ ನನಗಂತೂ ನೀವು ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ಅದೆಷ್ಟು ಇಷ್ಟ ಆಗಿದ್ದೀರ ಅಂದರೆ ಬಾಯಿಂದ ಹೇಳಕ್ಕೆ ಆಯ್ತಿಲ್ಲ. ಅಷ್ಟೊಂದು ಇಷ್ಟ ಆಗೋಗ್ಬಿಟ್ಟಿದ್ದೀರಾ.
ನಿಜವಾಗೂ ನಮ್ಮ ಮನೆಯೆಲ್ಲ ಕಂಪ್ಲೀಟ್ ಆಗೈತೆ. ನಿಮ್ಮನ್ನ ಮಂತ ಕರ್ಕೊಂಡೋಗ್ಬಿಟ್ಟು ಮನೆಯೆಲ್ಲ ತೋರಿಸ್ಬೇಕು ಅಂತ ನನಗೆ ಆಸೆ. ನಮ್ಮ ಅಮ್ಮಂಗೂ ನೀವು ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೀರಾ ಎಲ್ಲ. ನೀವು ತುಂಬ ಒಳ್ಳೆಯವರು. ನೀವು ನಿಜವಾಗೂ ನಂಗೆ ಎಷ್ಟು ಟೈಮ್ ಕೊಡ್ತೀರಾ, ನಾನು ಎಷ್ಟು ಪಿರುತಿ ಮಾಡ್ತೀರಾ ಅಂತಂದರೆ ನಿಜವಾಗೂ ನನಗಂತೂ ಹೇಳಿಲ್ವಾ ಬುಡಿ, ನಿಮ್ಮಂಥ ಗಂಡನೇನಿಯ ಬೇಕಿತ್ತು ಅಂತ ನಾನು ಎಷ್ಟು ಕಿತ ಅನ್ಕೊಂಡಿದ್ನೋ ನಾನಂತೂ. ತುಂಬ ಥ್ಯಾಂಕ್ಸ್, ನನ್ನ ಜೀವನಕ್ಕೆ ಬಂದ್ಬಿಟ್ಟು ಒಳ್ಳೆ ಕೆಲಸನೇನಿಯ ಮಾಡಿಬಿಟ್ರಿ. ಅಯ್ಯೋ ನಾನು ತುಂಬ ಲಕ್ಕಿ. ನಾನು ನಿನ್ನ ಜೀವನಕ್ಕೆ ಬರೋದಲ್ಲ, ನೀನು ನನ್ನ ಜೀವನಕ್ಕೆ ಬಂದು ತುಂಬ ಒಳ್ಳೆ ಕೆಲಸನೇ ಮಾಡಿಬಿಟ್ಟೆ. ನೋಡು, ಇದೇ ಊರಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಹೊಸ ಮನೆಗಳೆಲ್ಲ ಕಟ್ಟಿಸ್ತಾ ಇದ್ದೀನಿ ನಾನು. ಗೊತ್ತಲ್ವಾ, ಆ ಪೈಲ್ವನ್ ಪಾಪಣ್ಣ ಅವ್ರ ಜೊತೆ ಸೇರ್ಕೊಂಡು ಎಷ್ಟೊಂದು ವರ್ಕ್ ಎಲ್ಲ ಮಾಡ್ತಾ ಇದ್ದೀನಿ. ನೀನೇನು ಸ್ವಲ್ಪ ದಿನ ನಾನು ನಿನಗೆ ಇನ್ನೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತೀನಿ, ಗೊತ್ತಾ? ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ನೀನಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನೀನು ತುಂಬ ಒಳ್ಳೆ ಹುಡುಗಿ. ಅದೇನೋ ಗೊತ್ತಿಲ್ಲ, ನನಗಂತೂ ನೀನು ನೋಡಿದಾಗಿಂದ ನಿನ್ನ ಜೊತೆನೇ ಇದ್ಬಿಡ್ಬೇಕು ಅಂತ ಅನಿಸ್ಬಿಟ್ಟೈತೆ. ಅಯ್ಯೋ ನನಗೂ ಅಷ್ಟೇ, ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ಸಂಸಾರ ಮಾಡಬೇಕು ಅನಿಸುತ್ತೆ. ನಾನು ಮೊದಲು ಮದುವೆ ಮಾಡ್ಕೊಂಡಿದ್ನಲ್ಲ ಆ ದರಿದ್ರು ನನ್ನ ಮಗ, ಆ ರಾಹುಲ್, ಅವ್ನು ಸಿಗೋದಕ್ಕಿಂತ ಮುಂಚೆ ನೀವಾದರೂ ಸಿಕ್ಬಿಟ್ಟಿದ್ರೆ ಜೀವನ ಪೂರ್ತಿ ಫುಲ್ಲು ಖುಷಿಯಾಗಿರ್ತಾ ಇದ್ನೇನೋ. ಈಗ ಸಿಕ್ಕಿದ್ದೀನಲ್ಲ, ಖುಷಿ ಪಡು. ಫುಲ್ಲು ಚೆನ್ನಾಗಿ ನೋಡ್ಕೊತೀನಿ. ಲೇ 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 ಈ ಆಶಿಗೆನೆ ಎಳ್ಳೆ ಮದುವೆ ತಾನೇ, ಎಂತ ಸೂಪರ್ ಆಗಿರೋ ಹುಡುಗ ಸಿಕ್ಕಿದಂಗ ಅವನಲ್ಲೇ. ಅಯ್ಯೋ ಅಯ್ಯೋ ಕಂಬ್ಲಿ, ನಿಂಗೆ ಹೇಳ್ದೆ ನಾನು, ಸಂದಕ್ಕಿರೋ ಹುಡುಗನ ಹುಡಿಕೊಂಡು ನೋಡಿ ಹಿಂಗೆ ಮದುವೆ ಮಾಡ್ಕೊಳ್ಳಲಿ ಅಂತ ಹೇಳಿದ್ರೆ ನೀನು ಮದುವೆನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಹಬ್ಬೆ ಪಾಲಿ ಥರ ಅಲ್ಕೊಂಡಿದ್ಯಾ ನೋಡಿ. ಶಾರದಿ ಮಗಳು ಯಾವನ್ನ ಬುಟ್ಟಿಗೆ ಹಾಕೊಂಡು ಆರಾಮಾಗಿ ಮದುವೆ ತಯಾರಿ ಮಾಡ್ಕೊತಾ ಇದ್ದಂಗೆ ಅವಳಿ. ಲೆಕ್ಕ ಹಾಕು, ಗಂಡನ ಬಿಟ್ಬಿಟ್ಟು ನೆಮ್ಮದಿಗವಳಿ. ನೀನು ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟು ಯಾ ಕಾಲ ಆಯಿತು ನೀನು ಡೈವರ್ಸ್ ಕೊಟ್ಬಿಟ್ಟು? ಈಗ ನೋಡು ನೀನು ಹಿಂಗಿದ್ಯಾ ನೋಡು. ನಿನ್ನ ಗಂಡ ನಿನ್ನ ಜೀವನಕ್ಕೆ ಬರೋಕ್ಕಿಲ್ಲ. ನನ್ನ ಮಾತು ಕೇಳಿ ಯಾವನ್ನ ಇಂಥನ್ನ ಒಳ್ಳೆನ ಕಟ್ಕೊಂಡು ಸೆಟ್ಲಾಗ್ಬಿಡು. ನೋಡಮ್ಮ ಆಶಿನ ಏನು ಸಖತ್ತಾಗೆ ಕಾಣಿಸ್ತಾವಳೆ. ನನ್ನ ಜೊತೆ ಗಾರ್ಮೆಂಟ್ಸಿಗೆ ಗೊತ್ತಾಯ್ತು. ಇವಾಗ ನೋಡಿದ್ರೆ ಯಾವ ಪಾರ್ಟಿ ಬಿಲ್ಡಪ್ಪಾಗೆ ಯಾವೊಂದು ಕೈ ಹಿಡ್ಕೊಂಡು ಓಡಾಡ್ತಾವಳು ನೋಡಮ್ಮ. ಹೊಟ್ಟೆ ಎಲ್ಲ ಉರಿತದೆ ಕಣಮ್ಮ ನಂಗಂತೂ. ಇಂಥ ಜೀವನ ಬೇಕಿತ್ತ ನನಗೆ. ಅಲ್ಲೋಡು ಹುಡುಗನು ಸಂದಾಕಿದ್ದಂಗೆ ಅವನೇ, ಇವನ್ನ ಎಲ್ಲೋ ನೋಡ್ದಂಗೈತೆ, ಆದರೆ ಎಲ್ಲಿ ಅಂತ ಗೊತ್ತಾಯ್ತಿಲ್ಲ. ಯಾರನ್ನ ನಮ್ಮ ಗಾರ್ಮೆಂಟ್ಸಿಗೆ ಗೊತ್ತಾಯ್ತಲ್ಲ, ಅವ್ರನ್ನ ಯಾರನ್ನ ಕ್ಯಾಚ್ ಕಿಚ್ ಹಾಕೊಂಡ್ಲ ಅಂತ ನೋಡಕ್ಕೆ ಹೋಸಿ ಸಾವುಕಾರನ ಥರನೇನಿ ಅವನೇ. ಸಾವುಕಾರನೇನಿ ಹಾಕೊಂಡಿರ್ತಾಳೆ ಅನ್ನಿಸ್ತದ ಬಾ ಬುಟ್ಟಿಗೆ. ಅಯ್ಯೋ ಬನ್ನಿ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರೋಣ. ದೇವರು ಒಳ್ಳೇದು ಮಾಡಲಿ, ನಿನ್ನ ಸಂಬಂಧನ ಚಿರಕಾಲ ಉಡಿಸ್ಲಿ ಅಂತಲೇ ಕೇಳ್ಕೊತೀನಿ. ನೋಡಿ, ನನಗೆ ನಿಮ್ಮ ಮನೆ ಆಸ್ತಿ ಪಾಸ್ತಿ ಅಂತಸ್ತು ಗಿಂತಸ್ತು ಏನೂ ಬೇಡ. ನನಗೆ ನೀನೊಬ್ಳು ನನ್ನ ಜೊತೆಯಾಗಿದ್ಬಿಟ್ರೆ ಅಷ್ಟೇ ನಿನ್ನ ಸಾಕು. ನಿನ್ನ ಸೂಪರಾಗಿ ನೋಡ್ಕೊತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿನ್ನಂತೂ. ಓಕೆನಾ? ನೀನು ಯಾವುದಕ್ಕೂ ಚಿಂತೆ ಮಾಡಬಾರ್ದು. ನನಗೂ ಗೊತ್ತು ಬಿಡಿ, ನೀವೇನು ಆಸೆ ಪಡೋಕ್ಕಿಲ್ಲ ನಂದುನ ಅಂತ ಹೇಳ್ಬಿಟ್ಟು. ನಾನೇ ಏನಾದರೂ ಕೊಡೋಕೋದ್ರೂ ಬೇಡ 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 ಅಂತ ಹೇಳ್ತೀರಾ ನೀವು. ನನಗೆ ಗಿಫ್ಟ್ ಕೊಡೋಕೋದ್ರೆ ನೀವು ಯಾಕೆ ಇಸ್ಕೊಂಡಿಲ್ಲ ಉಂಗ್ರನ? ಗಿಫ್ಟ್ ಏನಿದ್ರು ಹುಡುಗರು ಕೊಡಬೇಕು, ಹುಡುಗಿರೆಲ್ಲ ಕೊಡೋದು, ಸರಿನಾ? ನಿನ್ನ ಹತ್ರ ಗಿಫ್ಟ್ ಇಸ್ಕೊಳ್ಳೋಂಥ ಇದೇನು ಇಲ್ಲ ನನಗೆ. ನೀನೇ ನನಗೊಂದು ದೊಡ್ಡ ಗಿಫ್ಟು ಸಾಕು. ನಿನ್ನ ಹತ್ರ 10 ರೂಪಾಯಿ ಇಸ್ಕೊಳ್ಳೋಕ್ಕೂ ನಂಗೆ ಇಷ್ಟನೇ ಇಲ್ಲ. ಆದರೆ ರಾಹುಲ್ ಇದ್ನಲ್ಲ, ಯಾವಾಗ ಬಂದು 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 ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಸಾಯ್ತಿದ್ದ ಸುಮ್ಕೇಣಿಯ. ಬುಡಿ, ನಮ್ಮಿಬ್ರು ಮಧ್ಯೆ ಅವನ ಹೆಸರು ಯಾಕೆ? ಬನ್ನಿ ಬನ್ನಿ ಹೋಗ್ಬಿಟ್ಟು ದೇವಸ್ಥಾನದ ದರ್ಶನ ಮಾಡ್ಕೊಂಬಿಟ್ಟು ಬರೋಣ. ಓ ಏನೇ ಕಂಬ್ಲಿ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನ ಹತ್ರ ಕುಂತ್ಕೊಬಿಟ್ಟಿದ್ದೀಗಲ್ಲ ಮೆಟ್ಲು ಮೇಲೆ. ಏನು ಸಮಾಚಾರ? ಅಮ್ಮ ಮಗಳು ಎಲ್ಲ ಕಳ್ಕೊಂಡು ದೇವಸ್ಥಾನದ ಬಾಕ್ಲಿಗೆ ಬರಲಿಲ್ಲ ತಾನೇ? ಅಯ್ಯೋ ನನಗೆ ನನ್ನ ತಗತಿ ಬಂದಿರೋದು ಎಲ್ಲ ಕಳ್ಕೊಂಡು ದೇವಸ್ಥಾನಕ್ಕೆ ಬರೋಕ್ಕೆ. ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಓ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದ? ನಾನೆಲ್ಲ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ಯಾ ಅಂತ ಅನ್ಕೊಂಡೆ. ನೀನು ದುರಂಕಾರಕ್ಕೆ ಯಾವತ್ತೋ ಬೀದಿಗೆ ಬಿಡಬೇಕಿತ್ತು, ಇವಾಗಾದರೂ ಬಿದ್ದಲ್ಲ ಅಂತ ಅನ್ಕೋತಾ ಇದ್ದೆ. ನನಗೆ ನನ್ನ ತಗತಿ ಬಂದಿರೋದು ಬೀದಿಗೆ ಬೀಳ ಅಂತದು. ನೋಡು, ನನ್ನ ಬಗ್ಗೆ ಸುಮ್ಕೇನಿಯ ಮಾತಾಡ್ಬೇಡ. ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ಅಯ್ಯೋ ಗೊತ್ತು ಬಿಡಮ್ಮ, ಗೊತ್ತು. ನಿನ್ ಥರ ಯಾವ್ದಾವ್ದು ಹುಡುಗನ ಇಟ್ಕೊಂಡು ಅಲ್ಲಿ ಅಂತ ಹುಡುಗಿ ನಾನಲ್ಲ. ನಾನು ಕಷ್ಟಪಟ್ಟು ದುಡಿದ್ಬಿಟ್ಟು ಟಾಪಾಗಿ ಬರ್ತೀನಿ. ಅಯ್ಯೋ ಇವನು ಬ್ಯಾರೆ ಯಾರೋ ಅಲ್ಲ, ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ. ನಾನು ಇವನು ಇನ್ನೇನು ಈ ಫೆಬ್ರವರಿ ಮಾರ್ಚಿಗೆ ಮದುವೆ ಮಾಡ್ಕೊಂಡ್ಬಿಡ್ತೀವಿ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ. ನಿಂಗೆ ಗೊತ್ತಾ, ಇವ್ ನನಗೆ ಐಫೋನ್ ಎಲ್ಲ ಗಿಫ್ಟ್ ಕೊಟ್ಟವನೇ. ಅಷ್ಟೇ ಅಲ್ಲ, ನನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ. ಇವ್ರಂದ್ರೆ ನನಗೂ ತುಂಬ ಇಷ್ಟ. ಮದುವೆ ಕರಿತೀನಿ, ಮಿಸ್ ಮಾಡದೆ ಬಂದ್ಬಿಡು ಸರಿನಾ? ಮಿಸ್ ಮಾಡದೆ ಬಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಹೋಗು. ಬರ್ತೀನಿ ಹೇಳು, ಕರಿವಂತೆ. ಏನಂತೆ? ನಾನು ಅಷ್ಟೇ, ಆದಷ್ಟು ಬೇಗ ನನಗೂ ಮದುವೆ ಸೆಟ್ ಆಗೈತೆ. ನಮ್ಮ ಹುಡುಗನೂ ತೋರಿಸ್ತೀನಿ. ನಮ್ಮ ಹುಡುಗನು ಸಾವುಕಾರ ಗೊತ್ತಾ? ತೋರಿಸ್ತೀನಿ ಹೇಳಿ ನಿನ್ಗೂ. ಆದಷ್ಟು ಬೇಗ ನಿನಗೆ ಗೊತ್ತಾಯ್ತದ ನಿನ್ಗೂ. ಒಳ್ಳೇದಾಗಲಿ. ಇಷ್ಟು ದಿನ ಆಡ್ರೆ ಆಟನಾದ್ರೂ ಬಿಟ್ಬಿಟ್ಟು ಇನ್ನು ಮುಂದೆ ಆದರೂ ಸಂದಕ್ಕಿರು. ನಾನಂತೂ ಸ್ವಲ್ಪನಾದ್ರೂ ಬದಲಾಗಿದ್ದೀನಿ. ನೀನಾದ್ರೂ ಬದಲಾದ್ರೆ ದೇವರಾದ್ರೂ ಸಹಾಯ ಮಾಡ್ತದೆ ರೀ. ಇವಳು ಕಮ್ಲಿ ಅಂತ ಹೇಳ್ಬಿಟ್ಟು ನಮ್ಮೂರೊಳೆ ನೀನಿಯ. ಹ್ಞೂ ಕಮ್ಲಿ ಕಮ್ಲಿ ಅಂತ. ಗೊತ್ಬಿಡು. ಹೌದಾ? ಹಾ. ಸುಮ್ಮನೆ ಯಾಕೆ ಅವರು ಇವ್ರ ಹತ್ರ ಮಾತ್ರ ಟೈಮ್ ವೇಸ್ಟ್ ಮಾಡಬೇಕು? ನನಗೂ ನಿಂಗೂ ಸಿಗೋದೇನೇ ಕಡಿಮೆ ಟೈಮು ಅಲ್ವಾ? ಆ ಕಡಿಮೆ ಟೈಮ್ ಆಗೂ ಸುಮ್ಕೆನೆಯ ಅವರು ಇವರು ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಇದು ಮಾಡ್ಕೊಂಡು ಓಡಾಡ್ಕೊಂಡು ಯಾಕೆ ವೇಸ್ಟ್ ಮಾಡಬೇಕು? ಬಾ, ಬೇರೆ ಕಡೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಓಡಾಡ್ಕೊಂಡು ಹಂಗೆ ಇವತ್ತಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಸರಿನಾ? ನಿಂಗೆ ಏನೇನು ಬೇಕೋ ಡ್ರೆಸ್ಸು ಬಟ್ಟೆ ಎಲ್ಲ ತಗ. ಆದರೆ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಮಾಲ್ ಒಳಗಡೆ ಬಟ್ಟೆ ತಗೋಬೇಕು ಪ್ಲೀಸ್, ಸರಿನಾ?
ಅಯ್ಯೋ ಮಾಲು ಕರ್ಕೊಂಡು ಹೋಗ್ತೀರಾ? ಅಲ್ಲೆಲ್ಲ 10,000 ಆಗುತ್ತೆ. ಬಟ್ಟೆ ತಗೊಳಕ್ಕೆ ಪರವಾಗಿಲ್ವಾ? 10 ಅಲ್ಲ ಅಂದ್ರೆ 20,000 ಆಗ್ಲಿ. ನೀನ್ ಅದ್ರ ಬಗ್ಗೆ ಚಿಂತೆನೇ ಮಾಡ್ಬೇಡ. ನಾನ್ ದುಡಿತಿರೋದೆಲ್ಲ ಇನ್ ಯಾರಿಗೋಸ್ಕರ? ನಾನ್ ದುಡಿತಿರೋದೆಲ್ಲನೂ ನಿನ್ಗೋಸ್ಕರನೇ ತಾನೇ. ನನ್ನ ಮಾತು ಕೇಳು. ಸುಮ್ಕೆನೆಯ ನಡಿ ಹೋಗೋಣ. ಸುಮ್ನೆ ಆರಾಮಾಗಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ನಾನು ನೀನು ಬಂದ್ಬಿಡೋಣ. ಸರಿನಾ? ಹಂಗೇನೆ ನಿಮ್ಮ ಅಮ್ಮನೂ ಕರ್ಕೊಂಡಂಗಿದ್ರೆ ನಿಮ್ಮ ಅಮ್ಮನೂ ನಿಮ್ಮ ಅಮ್ಮಂಗೂ ಬೇಕಾದ್ರೆ ತಗೊಳ್ಳಿವಂತೆ. ಅವ್ರಿಗೂ ತಗೊಳ್ಳಿ ಅಲ್ವಾ? ನನ್ನಿಂದ ನಿಮ್ಗೆ ಒಂದು ಸಣ್ಣ ಗಿಫ್ಟ್ ಅಷ್ಟೇನೆಯ. ಅಯ್ಯೋ ಏನು ಬೇಡ, ನಾವಿಬ್ರೇನೆ ಹೋಗ್ಬಿಟ್ಟು ಬರೋಣ. ಮೊದಲು ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಾರ್ ತಗೊಂಡು ಇಬ್ರು ಓಡಾಡ್ಕೊಂಡು ಬರೋಣ. ಓಕೆನಾ? ಬನ್ನಿ ಬನ್ನಿ ಹೋಗೋಣ ಬನ್ನಿ. ಹಾ, ಬೇಗ ಹೋಗಿ ಬೇಗ ಬರ್ಬೇಕು. ಸಂಜೆ ಮತ್ತೆ ನಂಗೆ ಕನ್ಸ್ಟ್ರಕ್ಷನ್ ಕೆಲಸ ಐತೆ. ಬಾ ಹೋಗೋಣ. ಸರಿ ಕಮ್ಲಿ, ನಾವಿನ್ನು ಒಯ್ತೀವಿ. ನಾನು ಮಾಲ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬೇಕು. ಅಯ್ಯೋ ಅಲ್ಲೆಲ್ಲ ಶಾನೆ ಕಾಸ್ಟ್ಲಿ. ಆದ್ರೆ ನಮ್ಮ ಹುಡುಗನನ್ನ ಅಲ್ಗೇನಿಯ ಕರ್ಕೊಂಡೋಯ್ತೀನಿ ಅಂತ ಹೇಳ್ತಾವನೆ. ಏನ್ ಮಾಡಕ್ಕಾಯ್ತದೆ? ನಾನಂದ್ರೆ ಅಷ್ಟಿಷ್ಟ ಅವರಿಗೆ. ಸರಿನಾ? ಲೇಟ್ ಆಯ್ತದೆ. ನೀನು ಅಷ್ಟೇ ಆದಷ್ಟು ಬೇಗ ಮದ್ವಿಗೆ ಕರೆದ್ಬಿಡು. ನಿನ್ ಮದ್ವಿಗೆ ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಆ ಕರಿತೀನಿ ಕರಿತೀನಿ ಹೇಳು. ಅದ್ರಾಗೇನಂತೆ. ಸರಿ ಆಯ್ತು. ದೇವ್ರ ದರ್ಶನ ಆದ್ಮೇಲೆ ಹೊರಡು. ಜಾಸ್ತಿ ಹೊತ್ತು ಇಲ್ಲೇ ಕುತ್ಕೊಂಡ್ರೆ ಯಾರಾದ್ರೂ ಭಿಕ್ಷುಕ್ರು ಅನ್ಕೊಂಡ್ಬಿಡ್ತಾರೆ. ನೋಡ್ದೆ ನಮ್ಮ ಹೊಳ್ ದುರಂಕರ್ವಾ, ಅವಳನ್ನು ನಾನು ಆಡ್ಕೊಳಂಗೆ ಆಗ್ಬಿಡ್ತಲ್ಲಮ್ಮ. ಹೆಂಗ್ ಆಡ್ಕತ್ತವಳೆ ನೋಡ್ದೆ ನಮ್ಮ ಕಂತ್ರಿ ಬಡ್ಡಿ. ಅವಳನ್ನ ನೋಡಿದ್ರೆ ನೀ ಮೈಯೆಲ್ಲ ಉರ್ದೋಯ್ತಾಯ್ತು ನನ್ಕಂತುವೆ. ಯಾವನ ಸರಿಯಾಗಿರೋ ಸಿಕ್ಕವ್ ನೋಡಮ್ಮ. ಈ ಊರಾಗೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾನಂತೆ. ನಮಗೆ ಗೊತ್ತೇನೇ ಇಲ್ವಲ್ಲಮ್ಮ. ನಮಗೆ ಗೊತ್ತಿದ್ರೆ ನಾನೇನೇ ಅವನ ಮದುವೆ ಮಾಡ್ಕೊತಾ ಇದ್ದೆ. ಅಲ್ಲ ಕಣಮ್ಮ, ಅವಳಿಗಿನ್ನ ನಾನೇ ಸಂದಕ್ಕಿಲ್ವೇ? ನನ್ನೇ ಮದುವೆ ಮಾಡ್ಕೊತಾ ಇದ್ದ ಅವನು. ಅವಳನ್ನ ಯಾಕೆ ಮದುವೆ ಮಾಡ್ಕೊತಾ ಇದ್ದ ಅಲ್ವೇ? ಥೂ, ಎಲ್ಲ ಇಂಥವ್ರಿಗೆ ಏನೇ ಒಳ್ಳೆ ಸಿಗೋದು. ನಮಗೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಳು ಏನೇ ಸಿಗೋದು. ಒಳ್ಳೆ ನನ್ನ ಮಕ್ಕಳು ನಮಗೆ ಯಾರು ಸಿಗೋದೇನೇ ಇಲ್ಲ ನೋಡು. ಥೂ, ಏನ್ ಮಾಡ್ತೀಯೇ? ನಮ್ ಗ್ರಾಚಾರನೇ ಸರಿ ಇಲ್ಲ. ಮನೆ ನೋಡಿದ್ರೆ ದೇವ್ದ ಮನೆ ಸಿಗ್ತದೆ. ಕೆಲಸ ಮಾಡಕ್ಕೆ ಅಂತ ಹೋದ್ರೆ ಕೂಲಿ ಕೆಲಸ ಸಿಗ್ತದೆ. ಯಾವ್ದ್ರಾಗ ನೆಮ್ಮದಿ ಆಯ್ತಾ? ನನಗೂ ನಿನಗೂ ಹೇಳು. ಒಂದ್ರಾಗಾದ್ರೂ ನೆಮ್ಮದಿ ಆಯ್ತಾ? ಇಲ್ಲ. ಅದು ಯಾವಾಗ ನೆಮ್ಮದಿ ಬರ್ತದೋ ನಾ ಕಾಣೆ. ನೀನು ಒಳ್ಳೆ ಹುಡ್ಕೊಂಡು ಹುಡಿಕೊಂಡು ಮದುವೆ ಮಾಡ್ಕಳೆ. ಇಬ್ರು ಜೀವನನೂ ಸೆಟ್ಲ್ ಆಯ್ತದೆ ಕಣಮ್ಮಿ. ಅಮ್ಮ, ಈ ಆಶಿನ್ ನೋಡ್ಬಿಟ್ಟು ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಕಣಮ್ಮ. ಆಶಿನ್ ನೋಡಿ ಎಷ್ಟು ಉರಿತಾಯ್ತು ಗೊತ್ತೇನಮ್ಮ. ಥೂ, ನನಗಿನ್ನ ಅವಳಿಗೆ ನೀ ಒಳ್ಳೆ ಜೀವನ ಸಿಕ್ಬಿಡ್ತಲ್ಲಮ್ಮ. ನಂಗೆ ತಡ್ಕೊಳಕ್ಕೇನೇ ಆಯ್ತಿಲ್ಲ. ಅಷ್ಟು ಹೊಟ್ಟೆ ಉರಿತಾಯ್ತು ನನಗಂತೂ. ನಾನು ಸಮಾಧಾನ ಮಾಡ್ಕ. ನನ್ನ ಮುಂದೆ ನಿನಗೆ ಎಷ್ಟು ಉರಿಸ್ತಾಳೆ ನೋಡ್ತೇನಮ್ಮ. ಮಾಲ್ಗೋಯ್ತೀನಿ, ಅಲ್ಲೋಯ್ತೀನಿ, ಇಲ್ಲೋಯ್ತೀನಿ ಅಂತ ಹೇಳ್ಬಿಟ್ಟು ಉರಿಯಕ್ಕಿಲ್ವ ಹೇಳು? ನಮಗೂ ಟೇಮ್ ಬರ್ತದ. ಸುಮ್ಕಿರು.